ಹಾಗೂ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ಶರತ್ ಬಚ್ಚೇಗೌಡರ ನಿರ್ದೇಶನದ ಮೇರೆಗೆ ತಾಲೂಕಿನಾದ್ಯಂತ ಈ ಪಂಚ ಗ್ಯಾರಂಟಿಗಳೇನಿದೆ, ಅನ್ನಭಾಗ್ಯ ಇರ್ಬೋದು, ಗೃಹಜ್ಯೋತಿ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಯುವನಿಧಿ ಇರ್ಬೋದು, ಇವುಗಳಲ್ಲಿ ಯಾರಿಗಾದ್ರೂ ಪ್ರಾಬ್ಲಮ್ ಆಗಿದ್ರೆ ಅದು ಸರಿಪಡಿಸತಕ್ಕಂತ ಒಂದು ಕಾರ್ಯಕ್ರಮ ಒಂದು ಅಧಿಕಾರಿಗಳ ಜೊತೆ ಇರ್ಬೋದು ಎಲ್ಲಾ ಪಂಚಾಯತಿಗಳು ಮಾಡ್ಕೊ. ಅದೇ ರೀತಿ ಇವತ್ತು ದೇವನಗುಂದಿ ಪಂಚಾಯತಿ ಅಧ್ಯಕ್ಷರ ಮತ್ತು ಸದಸ್ಯರ ಸಮ್ಮುಖದಲ್ಲಿ ಇವತ್ತು ಒಂದು ಸಭೆ ನಡೀತಾ ಇರ್ತಕ್ಕಂಥದ್ದು. ಹಾಗೂ ನೀವು ಫಲಾನುಭವಿಗಳು ಬಂದಿದ್ದೀರಿ ಇದಕ್ಕೆ. ಅದೇ ರೀತಿ ಈ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಮಾಧ್ಯಮ ಮಿತ್ರರು ಸಹ ಬಂದಿದ್ದಾರೆ. ಏನಪ್ಪಾ ಅಂದ್ರೆ ಅನ್ನಭಾಗ್ಯ ಕೊಟ್ರು. ಅನ್ನಭಾಗ್ಯ ಕೊಡ್ಬೇಕಾದ್ರೆ ನಿಮ್ಗೆ ಏನ್ ಬೇಕು? ಮುಖ್ಯವಾಗಿ BPL ಕಾರ್ಡ್ ಬೇಕಾಗ್ತದೆ. ಈ ಕಾರ್ಡ್ ಏನಪ್ಪಾ ಆಗಿದೆ ಅಂದ್ರೆ, ಈಗ ಈ ಕೇಂದ್ರ ಸರ್ಕಾರ ಏನ್ ಮಾಡ್ತು, ಟ್ಯಾಕ್ಸ್ ಎಕ್ಸೆಂಪ್ಷನ್ 7 ಲಕ್ಷ ಕೊಡ್ತು. ಆದ್ರೆ ಈ ಅಕ್ಕಿ ಯೋಜನೆ ಕಾರ್ಡ್ಗಳಿಗೆ ಏನಂದ್ರೆ 1 ಲಕ್ಷ ಲಿಮಿಟ್ ಮಾಡ್ಬಿಟ್ರು. 1 ಲಕ್ಷ ಲಿಮಿಟ್ ಮಾಡಿದಾಗ ಏನಾಯ್ತು, ನಮ್ಮ ಮನೆಗೆ ಯಾರು ಇಲ್ಲ ಅಂತ ನೀವು ಸುಳ್ಳು ಹೇಳ್ಬೋದು. ಮಕ್ಳು ಯಾರೋ ಒಬ್ರು ಕೆಲ್ಸಕ್ಕೆ ಹೋಗ್ತಾ ಇರ್ತೀರಿ, ಅಥವಾ ಒಂದು ಟೀ ಅಂಗಡಿನೋ, ಒಂದು ಪಂಚರ್ ಅಂಗಡಿನೋ, ಮತ್ತೊಂದು ಅಂಗಡಿನೋ ಇಟ್ಕೊಂಡು ಫೋನ್ ಪೇ ಟ್ರಾನ್ಸಾಕ್ಷನ್ ಮಾಡ್ಬಿಡ್ತೀವಿ. ಆ ಟ್ರಾನ್ಸಾಕ್ಷನ್ ಏನ್ ಮಾಡಿದಾಗ ಏನಾಗ್ತದೆ, ನಿಮ್ ಬ್ಯಾಂಕ್ ಅಕೌಂಟಾಗ ರಿಫ್ಲೆಕ್ಟ್ ಆಗ್ತದೆ. ರಿಫ್ಲೆಕ್ಟ್ ಆದಾಗ ಏನ್ ಮಾಡ್ತದೆ, ಕೇಂದ್ರ ಸರ್ಕಾರ ಏನ್ ನಿರ್ದೇಶನ ಮಾಡ್ಯಾರ ಅದರಂತೆ ಇವರೆಲ್ಲ BPL ಕಾರ್ಡ್ APL ಕಾರ್ಡ್ ಮಾಡ್ಬಿಟ್ಟಾರ. ಅದಕ್ಕೆ ನೀವ್ ಏನ್ ಮಾಡ್ಬೋದಪ್ಪ ಅಂದ್ರೆ, ಕಾರ್ಡ್ಗಳಲ್ಲಿ ಮುಖ್ಯವಾಗಿ ಕಾರ್ಡ್ ಎಲ್ಲಕ್ಕೂ ಬೇಕು. ಒಂದು ಆರೋಗ್ಯ ಇಲಾಖೆಗೆ ಹೋಗ್ಬೇಕಾದ್ರೆ ನಿಮ್ಗೆ ಬೇಕಾದ್ರೆ ಇನ್ಸೂರೆನ್ಸ್ ಅದು ಇವು ಸಬ್ಸಿಡಿ ಸಿಗ್ಬೇಕಾದ್ರೆ ಮುಖ್ಯವಾಗಿ ಕಾರ್ಡ್ ಬೇಕೇ ಬೇಕಾಗ್ತದೆ. ಅದರಿಂದ ಆದಷ್ಟು ಕಾರ್ಡ್ ಸರಿಪಡಿಸ್ಕೊಬೇಕು. ಕಾರ್ಡ್ ಹೆಂಗಪ್ಪ ಸರಿಪಡಿಸ್ಕೊಳ್ಳೋದು? ಮನೆಯಲ್ಲಿ ಒಂದು ನೀವೇನ್ ಮಾಡ್ತೀರಾ, ಮನೆಯಲ್ಲಿ ನಮ್ಮಲ್ಲ 10 ಜನ ಅವ್ರೆ, 10 ಜನಕ್ಕೆ 10 ಕೆಜಿ ಅಂದ್ರೆ ಒಂದು 1000 ಕೆಜಿ ಬಂದ್ಬಿಡ್ತದೆ. ಹಂಗೆ ಗುಂಪಾಗ್ಬಿಟ್ರೆ ಇಟ್ಕೊಂಡ್ರಿ. ಈಗ ಮನೇಲಿ ಏನಾಗ್ತದೆ, ಮಕ್ಳು ಯಾರೋ ಕೆಲ್ಸಕ್ಕೆ ಬರ್ತಾರೆ, ಅವ್ರ ಕಾರ್ಡ್ ನಿಮ್ ಲಿಂಕ್ ಆಗಿದ್ರೆ ನಿಮ್ದು 2000 ಕಟ್ ಆಗ್ತದೆ. BPL ಕಾರ್ಡ್ ಇಂದ APL ಕಾರ್ಡ್ ಆಗ್ಬಿಡ್ತದೆ. ಅದರಿಂದ ಏನ್ ಮಾಡ್ತೀರಿ, ಆ ಕಾರ್ಡ್ಗಳನ್ನ ಅವ್ರ ಅಧಿಕಾರಿಗೆ ಹೇಳಕ್ ಆಗಲ್ಲ. ಪಾಪ ನೀವು ಹೋದ್ರೆ ಮಾಡ್ಕೊಡ್ತಾರೆ. ಅಧಿಕಾರಿಗಳು ಇಷ್ಟು ಕೆಲಸ ಮಾಡಿದ್ರೆ ಇವತ್ತು ನಾವು ಇಷ್ಟು ಗುರಿ ಮುಟ್ಟಕ್ ಆಗ್ತಾ ಇರಲ್ಲ. ಇವತ್ತು ಮೇಡಮ್ ಹೇಳ್ದಂಗೆ 99.97% ರೀಚ್ ಆಗ್ಬೇಕಂದ್ರೆ ನಾವು ಇವತ್ತು ಅಧಿಕಾರಿಗಳು ಶ್ರಮ ಇದೆ, ಅಧಿಕಾರಿಗಳು ಸ್ಪಂದಿಸ್ತಾರೆ ಅಂದ್ರೆ ಈ ಮೈಕಾಗರು ಎದುರಿಗೆ ಹೇಳಕ್ ಆಗಲ್ಲ. ಆದ್ರಿಂದ ನೀವು ಕಾರ್ಡ್ಗಳು ಫಸ್ಟ್ ಸರಿ ಮಾಡಿಸ್ಕೋಬೇಕು. ಕಾರ್ಡ್ಗಳಿಂದ ಅಧಿಕಾರಿಗಳಿಗೆ ಹೋದ್ರೆ ಅವರು ಅಲ್ಲಿ ಏನ್ ಮಾಡ್ಬೋದು ಅಂತ ಅವ್ರು ಹೇಳ್ಕೊಡ್ತಾರೆ. ತಂದೆ ಮಕ್ಕಳು ಯಾರನ್ನ ಕೆಲ್ಸಕ್ಕೆ ಬರ್ತಿದ್ರೆ ಅದನ್ನು ಬೇರೆ ಮಾಡ್ಬಿಡಿ. ಅದನ್ನ ಕಾರ್ಡ್ನ ನಿಮ್ದೇ ಕಾರ್ಡ್ ಇಟ್ಕೊಳ್ರಿ. ಆಮೇಲೆ ಹೊಸ ಕಾರ್ಡ್ ಡಿಸೆಂಬರ್ ಅವ್ರಿಗೆ ಕೊಡ್ತಾರೆ. ಇಲ್ಲೇನೋ ಗ್ರಾಮ ಒಂದು ಸಮಸ್ಯೆ ಇದೆ ಅಂತ ಸರ್ ಬಿಡುವ ಸರ್, ಇಲ್ಲೇನೋ ಗ್ರಾಮ ಒಂದು ಸಮಸ್ಯೆ ಇದೆ ಅಂತೆ. ಅದನ್ನ ಏನು ನೋಡಿ ಅದು ಅವ್ರ ಪಾಪ ಅಪ್ಲೈ ಮಾಡಿದಂಗೆ ಗ್ರಾಮ ಒಂದು ಸಮಸ್ಯೆ ಅವರೇ ಸರಿ ಮಾಡಿ. ಗೃಹಲಕ್ಷ್ಮಿ ಯೋಜನೆಗೆ IM ನಮ್ಮ ಸದಸ್ಯರು ಇಟ್ಕೊಂಡ್ರೆ IMN ಮಾಡ್ಕೊಡ್ತಾರೆ. ಸಮಿತಿ ಸದಸ್ಯರು ಮಾಡಿ ಇವೆಲ್ಲ ಸಾಲ್ವ್ ಮಾಡ್ಬೇಕು. ಇವೆಲ್ಲ ನಮ್ಗೆ ಅಧಿಕಾರ ಕೊಟ್ಟಿರೋದು. ಅದಕ್ಕೆ ಯಾರ್ಯಾರ್ದು ಇದ್ದ ಸಮಸ್ಯೆ ಸರಿ ಮಾಡ್ಬೇಕಾಗಿರೋದು. IMN ಇಟ್ಕೊಂಡು ಸರಿ ಮಾಡಿಲ್ಲ ಅಂದ್ರೆ ಹೇಳೋಣ ಬೇಕಾದ್ರೆ ಬೇರೆ ಅಲ್ಲ. ಅದೇ ಪಾಪ ಸಮಸ್ಯೆ ಇರೋರು ನಮ್ಮ ಶಿವಕುಮಾರ್ ಅಂತ ಆಹಾರ ಇಲಾಖೆ ಇರ್ತಾರೆ. ಅವ್ರನ್ನ ಯಾವ್ದನ್ನ ಡಿವೈಡ್ ಮಾಡ್ಬಿಟ್ಟು ಮೊದಲು ಕಾರ್ಡ್ ಸರಿ ಮಾಡಿಸ್ಕೊಳ್ರಿ. ಕಾರ್ಡ್ ನಿಮ್ಗಿಲ್ಲ ಅಂದ್ರೆ ಸರ್ಕಾರದ ಸೌಲಭ್ಯಗಳು ಯಾವ ಬರಲ್ಲ ನಿಮ್ಗೆ. ಮುಖ್ಯವಾಗಿ ಎಲ್ರಿಗೂ ಬೇಕಾಗಿರೋದು ಕಾರ್ಡ್. ಆ ಕಾರ್ಡ್ ಸರಿ ಮಾಡಿಸ್ಕೊಳ್ರಿ. ಆಮೇಲೆ 2000 ಬರೋಂಥದ್ದು 2000 ಬರೋಂಥದ್ದು ನೀವೇನ್ ಮಾಡ್ತೀರಿ, ಬ್ಯಾಂಕ್ಗಳ ಯಾರೋ ಒಂದು ಅಕೌಂಟ್ ಓಪನ್ ಮಾಡಿರ್ತೀರಿ, ಅದ್ರ ಟ್ರಾನ್ಸಾಕ್ಷನ್ ಮಾಡಿರಲ್ಲ ನೀವು. ಅದು ನಿಷ್ಕ್ರಿಯ ಆಗಿರ್ತದೆ. ಅಂದ್ರೆ ಟ್ರಾನ್ಸಾಕ್ಷನ್ ಇದ್ದಿದ್ರೆ ಅದು ನಿಷ್ಕ್ರಿಯ ಆಗಿರ್ತದೆ. ಅಂತ ಅಕೌಂಟ್ ಯಾವನ ಇದ್ರೆ ಅವನ ಬೇರೆ ಅಕೌಂಟ್ ಇದ್ರೆ ಅದ ನೀವು ಆಧಾರ್ ಕಾರ್ಡ್ ಯಾರಿಗೆ ಲಿಂಕ್ ಆಗಿರ್ತದೋ ಅದೇ ಅಕೌಂಟ್ಗೆ ದುಡ್ಡು ಹೋಗೋದು. ಆದಷ್ಟು ನೀವು ನಿಮ್ಗೆ ಏನ್ ಹೇಳೋದಂದ್ರೆ, ಗೌರ್ಮೆಂಟ್ ಸೌಲಭ್ಯ ಕೊಡ್ತಾ ಹೋದ್ರೆ ಆದಷ್ಟು ಪೋಸ್ಟ್ ಆಫೀಸ್ ನೀವು ಅಕೌಂಟ್ ಓಪನ್ ಮಾಡ್ಕೊಂಡ್ರೆ ಒಳ್ಳೇದು. ಈಗ ನಮ್ಮ ಮಂಜು ಹೇಳೋದಕ್ಕೆ DPT ಆಪ್ ಅಂತ ಒಂದು ಬಂದಿದೆ ಹೊಸದಾಗಿ. ಆ ಆಪ್ ನೀವು ಏನನ್ನ ಈಗ ಹಳ್ಳಿಯಲ್ಲಿ ವಿದ್ಯಾವಂತರಿರ್ತಾರೆ ಎಲ್ಲರೂ ಮಾಡ್ಕೊಳಕ್ಕಾಗಲ್ಲ. ಮಕ್ಕಳಿಗೆ ಸಪೋರ್ಟ್ ತಗೊಂಡು ಇಂಥ ಅಧಿಕಾರಿಗಳಿಗೆ ಸಪೋರ್ಟ್ ತಗೊಂಡು ಆ ಆಪ್ ನಿಮ್ ಫೋನ್ಗಳನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೆ. ಆದ್ರೆ ಅದೇನ್ ಮಾಡ್ತದೆ, ನಿಮ್ ಸರ್ಕಾರಿ ಸೌಲಭ್ಯ ಏನೇ ಬಂದಿರ್ಲಿ, ಸೆಂಟ್ರಲ್ ಗವರ್ಮೆಂಟ್ ಇದ್ದ ಯಾವ್ದು ಆರೋಗ್ಯ ವಿಮೆ ಇರ್ಬೋದು, ಕಿಸಾನ್ ಸಂಯೋಜನೆ ಇರ್ಬೋದು, ಯಾವ ಬಂದು ಆ DPT ಆಪ್ ತೋರಿಸ್ತದೆ. ಆದಷ್ಟು DPT ಆಪ್ ಡೌನ್ಲೋಡ್ ಮಾಡಕ್ಕೆ ನೀವು ನಮ್ಮ ಅಂಗನವಾಡಿ ಕಾರ್ಯಕರ್ತರಿದ್ರೆ ಅವ್ರು ಸಹಾಯ ಮಾಡಿ ಹಳ್ಳಿಗಳಲ್ಲಿ ಆದಷ್ಟು ಅದನ್ನ ಇಂಟ್ರೊಡ್ಯೂಸ್ ಮಾಡಿ DPT ಆಪ್ ಡೌನ್ಲೋಡ್ ಮಾಡ್ಕೊಂಡು ಕೇಳ್ಬಿಡಿ.
ಆಗ ನಿಮ್ಮ ಹತ್ರ ಬಂದಾಗ RTPT ಆಪ್ ಓಪನ್ ಮಾಡಿ ಯಾರು ಬಂದಿಲ್ಲ ನನ್ಗೆ ಏಕ್ ಬಂದಿಲ್ಲ ಅನ್ನೋದು ನೀವೇ ನೋಡ್ಕೊಬೋದು ಆಪ್ ಅಲ್ಲಿ. ಆದಷ್ಟು ಅದನ್ನು ಉಪಯೋಗ ಪಡ್ಕೊಳ್ರಿ. ಆಮೇಲೆ ಈ ಬಸ್ಸುಗಳ ಸಮಸ್ಯೆ ಏನಪ್ಪ ಅಂದ್ರೆ ನಮ್ದು BMTC ನಲ್ಲಿ ಇಲ್ಲಿ ಹೊಸಕೋಟೆ ಘಟಕಕ್ಕೆ ಈ ಬಸ್ ಇಲ್ಲ ಅಂತ ಹೇಳ್ತಾ ಇದ್ರಿ. ಎಲ್ಲ ಬರೋದು ಗುಂಟೂರು ಅವು ಡಿಪೋಗಳು. ಈಗ ನಿಲ್ಸಲ್ಲ ಅಂತ ಹೇಳಿದ್ರೆ ನಂಬರ್ ಕೊಟ್ಟವ್ರೆ, ನಂಬರ್ ಹಾಕೊಂಡು ಇದ್ ಮಾಡ್ಕೊಂಡು ನಿಮ್ಗೆ ಏನಾನ ಕಂಡಕ್ಟರ್ ಏನಾನ ಅವಿಚ್ಛೆ ಶಕ್ತಿಯಿಂದ ಬೈಯೋದು, ನಿಮ್ ಗೌರವ ಕೊಡೋದು ಇದ್ದಿದ್ರು ನೀವು ಕಂಪ್ಲೇಂಟ್ ಮಾಡಿ. ಈಗ ಸುಮಾರು ನಾವು ಕೇಳ್ದಂಗೆ ಇಲ್ಲಿ ಬಸ್ ನಿಲ್ಸಲ್ಲ, ಅಲ್ಲೇ ನಿಲ್ಸ್ಕೊಂಡು ಮುಂದಕ್ಕೆ ಹೋಗಲ್ಲ ಅಂತ ಹೇಳೋದು ಇಲ್ಲಿ ಕಂಪ್ಲೇಂಟ್. ಅದರಿಂದ ಇದನ್ನ ಅಧಿಕಾರಿಗಳಿಗೆ ಹೇಳಿ ನಾವು ಅದನ್ನ ಆದಷ್ಟು ಗಮನಕ್ಕೆ ತಂದು ಅದನ್ನ ಸರಿಪಡಿಸೋ ಇದ್ ಮಾಡ್ತೀವಿ. ಆಮೇಲೆ ಯುವನಿಧಿ ಏನಿದ್ರು ನೀವು ಮಕ್ಳು ಯಾರನ್ನು ಡಿಪ್ಲೊಮಾ ಓದಿರೋರು ಅಥವಾ ಡಿಗ್ರಿ ಓದಿರೋರು ಯಾರನ್ನಿದ್ರೆ ನೀವು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ಬೇಕಾಗ್ತದೆ. ಇದಕ್ಕೆ ಯಾವ್ದು ಮಾನದಂಡ ಇಲ್ಲ. ಆನ್ಲೈನ್ ಅಲ್ಲಿ ನಿಮ್ಗೆ ಅದು ಏನ್ ಬೇಕೋ ಪೇಪರ್ಸ್ ಎಲ್ಲ ಕೇಳ್ತದೆ, ಅದು ಅಪ್ಲೈ ಮಾಡಿದಾಗ ನೀವು ಅದ್ ಬರ್ತದೆ, ಸದುಪಯೋಗ ಪಡಿಸ್ಕೊಳ್ರಿ. ಈಗ ನೀವು ಎಲ್ಲ ಉಪಯೋಗ ಪಡ್ಕೊಂಡಿದ್ರಿ. ಈಗ ಹೇಳ್ತಾರೆ ಬಸ್ಗಳಲ್ಲಿ ಓಡಾಡೋರು ಬರೀ ಅತ್ತೆ ಮನೆಗೆ ಹೋಗ್ತಾರೆ, ದೇವಸ್ಥಾನಗಳಿಗೆ ಹೋಗ್ತಾರೆ ಅಂತ ಸುಳ್ಳು. ಕೂಲಿ ಮಾಡೋರು ಇರ್ಬೋದು, ಅಥವಾ ಗಾರ್ಮೆಂಟ್ಸ್ ಹೋಗೋರು ಇರ್ಬೋದು, ನಮ್ಮ ಅಂಗನವಾಡಿ ಟೀಚರ್ಸ್ ಇರ್ಬೋದು, ನಮ್ಮ ಅಧಿಕಾರಿಗಳು, ಅವ್ರಿಗೂ ಫ್ರೀನೇ. ಅಧಿಕಾರಿಗಳು ನಿಮ್ಗೆ 2000 ಕೊಡ್ತಾರಲ್ಲ, ಅವ್ರಿಗೂ ಫ್ರೀನೇ. ಇಷ್ಟು ದಿನ ನೀವೇನ್ ಮಾಡ್ತಾ ಇದ್ರಿ, ನೀವು ದುಡ್ಡನ್ನ ಸಂಬಳದಲ್ಲಿ ಕೊಡ್ತಾ ಇದ್ರಿ. ಇವತ್ತೇನ್ ಮಾಡ್ತು, ತಿಂಗಳಿಗೆ ಒಂದು 2000 3000 ಬಸ್ಸುಗಳಿಗೆ ಕೊಡ್ಬೇಕಾಗಿತ್ತು. ಉಳಿಸಿದಿರಿ. ಇವತ್ತು ಉಳಿಸಿದ್ರೆ ಸಂಸಾರಕ್ಕೆ ಸೇರ್ತು ಅಲ್ವಾ? ಅದೇ ರೀತಿ ಇವತ್ತು ಅನ್ನಭಾಗ್ಯ ಫ್ರೀ ನಿಮ್ಗ, ಅದರಿಂದ ಒಂದ್ 2-3 ಸಾವಿರ ಸೇರ್ತದೆ. ಆಮೇಲೆ ಇನ್ನೇನು ಕಾರ್ಯಕ್ರಮಗಳು, ಗೃಹ ಜ್ಯೋತಿ ಕರೆಂಟ್ ಬಿಲ್ ಮಿನಿಮಮ್ ಅಂದ್ರೆ ಮನೆಯಲ್ಲಿ ಯಾರಾದ್ರೂ 500,000 ರೂಪಾಯಿ ಕಟ್ಟಲೇಬೇಕಾಗಿತ್ತು. ಅದು ಉಳಿತು, ಅದು ಸರ್ಕಾರ ಇದ್ ಮಾಡ್ತದೆ. ಇವೆಲ್ಲ ಉಳಿತಾಯ ಮಾಡಿ ಈ ಏನಿದ್ರು ಇದನ್ನ ನಿಮ್ಮ ಖಾತೆಗಳಿಗೆ ನೇರವಾಗಿ ಬರ್ತಕ್ಕಂಥದ್ದು. ಯಾಕಪ್ಪ ಮಹಿಳೆಗೆ ಕೊಟ್ಟವ್ರಂದ್ರೆ, ಮಹಿಳೆ ಹೆಣ್ಣು ಒಂದು ಸಂಸಾರದ ಕಣ್ಣು ಅಂತ. ಒಂದು ಸಂಸಾರ ಮೇಲಕ್ಕೆ ಎತ್ತಬೇಕಾದ್ರೆ, ಆ ಸಂಸಾರ ಸದೃಢವಾಗಿ ತೆಗಿಬೇಕಾದ್ರೆ ಅದು ಹೆಣ್ಮಕ್ಳು ತಲುಪಿದ್ರೆ ಆ ಸಂಸಾರ ನೀಟಾಗಿ ನಡೆಸ್ತಾರೆ, ಸಂಸಾರ ಮೇಲಕ್ಕೆ ಎತ್ತಾರೆ ಅನ್ನೋ ಉದ್ದೇಶದಿಂದ ಇದು ಕೊಟ್ಟಿರ್ತಕ್ಕಂಥದ್ದು. ಈಗ ನೀವು ಇದನ್ನ ಸದುಪಯೋಗ ಪಡಿಸ್ಕೊಂತ ಇದ್ರಿ. ಬಟ್ ಕೆಲವರು ಸದುಪಯೋಗ ಪಡಿಸ್ಕೊಂಡಿದ್ರಿ, ಏನೇನು ಉಪಯೋಗಿಸ್ಕೊಂಡು ಅಂತ ಹೇಳಕ್ ಯಾರು ಮುಂದಕ್ಕೆ ಬರ್ತಾ ಇಲ್ಲ. ನೀವು ಇದು ಹೇಳ್ಬೇಕು. ನಾವೀಗ 2000 ತಗೊಂಡು ನಾವೀಗ ಏನು ಮಿಷಿನ್ ತಗೊಂಡಿದ್ದೀರಾ, ಅದೊಂದು ಬೋರ್ ಹಾಕ್ಸಿದ್ವಾ, ಇಲ್ಲ ಒಂದು ಒಡವೆ ತಗೊಂಡಿದ್ದೀರಾ, ವಾದಗಳು ಮಾಡಿಸ್ಕೊಂಡೆ ಅಂತ ಹೇಳ್ಬೇಕು. ನಾವು ಬಂದಿಲ್ಲಿ ಒಂದೇನಕ್ಕೆ ಆಗಿರ್ಬೋದು, ಆರ್ಥಿಕವಾಗಿ ಸದೃಢಗೊಳಿಸೋದಿರ್ಬೋದು, ಈ ಕಾರ್ಯಕ್ರಮಗಳಿಂದ ಅನುಕೂಲ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಆಗಿದೆ ಇಲ್ಲ ನಿಮ್ಗೆ ಈಗ ಅನುಕೂಲ ಆಗಿಲ್ಲ ಅಂದ್ರೆ ಸರ್ಕಾರಕ್ಕೆ ಏನೇ ಇಚ್ಛೆ ಪಡ್ತೀರಿ ನೀವು. ನಮ್ಮ ರಾಜ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸರ್ಕಾರಕ್ಕೆ ನೀವು ಏನೇನ ಇಚ್ಛೆ ಪಡ್ತಿಲ್ಲ. ಹಾಗೆ ಇದನ್ನ ಇದು ಹೇಳಮ್ಮ, ಅಕ್ಕಿ ಬರ್ತದೆ, 2000 ಬರ್ತದೆ, ಮನೆ ಸಂಸಾರ ಚೆನ್ನಾಗಿದೆ. ಅದೇ ಸ್ವಾಮಿ ನಾವು ಚೆನ್ನಾಗಿ ನಮಸ್ಕಾರ ಮಾಡ್ತೀನಿ. ಮಾಡ್ತಾ ಇದ್ವಿ. ಆ ಸಭೆ ಪ್ರಗತಿಶೀಲ ಸಭೆ ಅಂತ ಒಂದು ಹಮ್ಮಿಕೊಂಡಿದ್ವಿ. ಆಗ ನಮ್ಮ ಜನಪ್ರಿಯ ಶಾಸಕರು ಶರತ್ ಬಚ್ಚೇಗೌಡರು ಆ ಸಭೆಗೆ ಬಂದಿದ್ರು. ಆ ಬಂದಿದ್ದಂತ ಸಂದರ್ಭದಲ್ಲಿ 91% 98% ಮಾತ್ರ ಇದ್ದು ಉಳಿದವರು ಬರ್ತಾ ಇರಲ್ಲ. ಅದಕ್ಕೆ ಅವರು ಒಂದು ನಿರ್ದೇಶನ ಕೊಟ್ಟರು, ಇದ್ಯಾಕೆ ಅರ್ಹ ಫಲಾನುಭವಿಗೆಲ್ಲ ತಲುಪಬಾರದು ಒಂದು ಹೇಳಿದಾಗ, ನಾವು ಅಧಿಕಾರಿಗಳು ನಮ್ಗೆ ಹೇಳಿದಾಗ ಅದನ್ನ ಗಮನ ಇಟ್ಟು ಇವತ್ತು ಅವ್ರ ಕೆಲಸ ಭಾರಿ ಶ್ರಮ ಪಟ್ಟು ಇವತ್ತು 98-99% ತಂದಿಟ್ಟಿದ್ದಾರೆ. ಅದೆಲ್ಲ ಅಧಿಕಾರಿಗಳ ಶ್ರಮ ಇದೆ. ಅದೇ ರೀತಿ ಇವತ್ತು ಇನ್ನೂ 1% 2% ಯಾರು ತಪ್ಪೋಗಿದ್ದೀರಿ ಅವ್ರು ತಲುಪೋಗಲ್ಲ ಉದ್ದೇಶದಿಂದ ಇವತ್ತು ಅಧಿಕಾರಿಗಳ ಜೊತೆಲಿ ನಾವು ಬಂದಿರ್ತಕ್ಕಂಥದ್ದು. ಇವತ್ತು
ಯಾರಂತ ನೀವು ಈಗ ಕಸ್ಟಮರ್ನಿಂದ ಕಾರ್ಡ್ ಇರಲಿಲ್ಲ ಅದಿಲ್ಲ ಇದ್ರ ಸಮಸ್ಯೆ ಹೇಳಿದ್ರಿ. ಅದನ್ನ ಇವತ್ತು 2,000 ರೂಪಾಯಿ ಯಾರು ಬರ್ತಾ ಇದ್ರು ಅವ್ರು ಹೊಸಕೋಟೆಗೆ ಹೋಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಮತ್ತೆ ಇದು ರೇಷನ್ ಕಾರ್ಡ್ ಇಟ್ಕೊಂಡ್ರೆ ಅದನ್ನ ದೊಡ್ಡ ಸೊಸೈಟಿ ಮೇಲೆ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆದಿದೆ ಅದನ್ನ ಸರಿಪಡಿಸ್ಕೊಂಡ್ರಿ. ಮುಖ್ಯವಾಗಿ ಕಾರ್ಡ್ಗಳು, ಹೊಸ ಕಾರ್ಡ್ಗಳು ಡಿಸೆಂಬರ್ 8 ಬರ್ತದೆ ಕೊಡ್ತಾರೆ. ಕಾರ್ಡ್ಗಳು ಬಂದಿದೆ, ಈಗ ಇನ್ನೇನು ಹಂಚ್ತಾರೆ. ಈ ಹೊಸದಾಗ ಅಪ್ಲೈ ಮಾಡ್ಬೇಕಾದ್ರು ಅವರು ಇದೊಂದೇ ನಮ್ಗೆ ಸಮಸ್ಯೆ ಆಗಿರೋದು. ಈ ಗ್ರಾಮ ಒಂದಲ್ಲಿ ಯಾವಾಗ ಅರ್ಜಿ ಕಾಲ್ಫರ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ ನಮ್ಗೆ. ಅದಕ್ಕೆ ನೀವೇನ್ ಮಾಡ್ಬೇಕು, ಗ್ರಾಮ ಒಂದಲ್ಲಿ ನೀವ್ ಯಾರು ಹೊಸ ಕಾರ್ಡ್ ಹಾಕೋರು ಅಂತ ಇದ್ರೆ ತಗೊಂಡೋಗಿ ನಿಮ್ ಹೆಸರು ಮತ್ತೆ ನಿಮ್ದು ಏನಾದ್ರು ಕೊಟ್ಬಿಟ್ಟು ಬಂದಿರಿ. ಅವ್ರ ಫೋನ್ ನಂಬರ್ ಕೊಟ್ಟು ಬರ್ರಿ. ಅವ್ರಿಗೆ ಆ ಫೋನ್ ನಂಬರ್ ಕೊಟ್ಟು ಬಂದಾಗ ಅಲ್ಲಿ ಓಪನ್ ಆದ್ರೆ ನೀವು ಫೋನ್ ಮಾಡಿದಾಗ ಹೋಗಿ ನಿಮ್ಗೆ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲ ಅಂಗನವಾಡಿ ಟೀಚರ್ಸ್ ಇದ್ರೆ ಅವ್ರಿಗೆ ಸಹಾಯ ಮಾಡಿ ದಯವಿಟ್ಟು. ನೀನ್ ನಮ್ಮ ಮಂಜುನಾಥ ಸೊಸೈಟಿಯಲ್ಲಿ ಒಂದು ಓಪನ್ ಆಗ್ತದೆ ಅಂತ ಮುಂದೆ, ಆಗ ಎಲ್ಲರಿಗೂ ಅನುಕೂಲ ಆಗ್ತದೆ. ದಯವಿಟ್ಟು ಇದನ್ನ ಈ ಕಾರ್ಡ್ ನಾನು ಹೇಳ್ದಂಗೆ ಯಾರು ಹೆಚ್ಚಿಗೆ ಇದ್ರೆ ಕಡಿಮೆ ಮಾಡ್ಕೊಳ್ಳಿ. ಮುಂದೆ ತೊಂದರೆ ಆಗ್ತದೆ. ಯಾಕಂದ್ರೆ ಜೀವನ ಮಾಡ್ಬೇಕಾದ್ರೆ ಒಂದು ದುಡಿಬೇಕಾಗ್ತದೆ, ಒಂದು ಉದ್ಯೋಗ ಮಾಡ್ಕೋಬೇಕಾಗ್ತದೆ. ಆ ಉದ್ಯೋಗ ಕಂಡಿಡಿದಾಗ ಏನಾಗ್ತದೆ, ನಿಮ್ಗೆ ಮಕ್ಕಳನ್ನ ಸೇರಿಸ್ತೀವಿ. ಅದು ಸೇರಿಸಿದಾಗ ಇನ್ಕಮ್ ಟ್ಯಾಕ್ಸ್ ಬರ್ತದೆ. ಅದೇ ನಿಮ್ ಕಾರ್ಡ್ 2,000 ರೂಪಾಯಿ ಬೇಕಾಗ್ತದೆ. BPL ಇದ್ರಿಂದ APL ಆಗ್ಬಿಡ್ತದೆ. ಅದನ್ನ ಸರಿಪಡಿಸ್ಕೊಳ್ರಿ. ಮತ್ತು ಇರಮ್ಮ ಒಂದು 2 ನಿಮಿಷ ಆಗೈತು. ಈಗ ದಯವಿಟ್ಟು ಅಂಗನವಾಡಿ ಟೀಚರ್ಸ್ ಇರ್ಬೋದು, ಆಶಾ ಕಾರ್ಯಕರ್ತರು ಇರ್ಬೋದು. ಇವತ್ತು ಪ್ರತಿಯೊಂದು ಹಳ್ಳಿಯಲ್ಲಿ ನೀವು ನೋಡಿದ್ರೆ ಕೆಲವರು ಬಂದವರು ಇನ್ನೂ ಎಷ್ಟು ಜನ ಬಂದಿರೋ ಏನೋ ಗೊತ್ತಿಲ್ಲ. ಇಲ್ಲಿ ಬಂದಿರೋರು ಸಮಸ್ಯೆಗಳು ಹೇಳ್ಕೊಂಡು ಬಂದಿರೋರು ಸುಮಾರು ಜನ ಇರ್ತಾರೆ. ಅಂತ ಜ್ಞಾನ ಗುರುತಿಸ್ಬಿಟ್ಟು ನೀವು ದಯವಿಟ್ಟು ಅವ್ರನ್ನಿದ್ರೆ ಅಂಗನವಾಡಿ ಈ ಮಕ್ಕಳು ಸರಿಯಾಗಿ ಪಾಪ ತಂದೆ ತಾಯಿಗಳನ್ನ ನೋಡ್ಕೊಂತ ಇರ್ಲಿಲ್ಲ. ಈ 2,000 ಬರೋದ್ರಿಂದ ಮನೆ ಸಂಸಾರ ಮತ್ತೆ ಎಲೆಕ್ಕೆ ಮತ್ತೆ ಔಷಧಿಗಳು ಮಾತ್ರೆ ಎಲ್ಲ ತಗೊಂಡು ತುಂಬಾನೇ ಅನುಕೂಲ ಆಗಿದೆ. ಆಮೇಲೆ ಬಸ್ ಚಾರ್ಜ್ ಪಾಪ ಬಸ್ ಚಾರ್ಜ್ ಇಲ್ಲದೆ ಇದ್ದವರು ಅನುಕೂಲ ಇದ್ದವರು ಎಲ್ಲರೂ ಯಾತ್ರೆ ಹೋಗ್ಬೇಕಾದ್ರೆ ಪುಣ್ಯಕ್ಷೇತ್ರ ನೋಡ್ಬೇಕಾದ್ರೆ ಯಾರು ಹೋಗಿರ್ಲಿಲ್ಲ. ಇವಾಗ ಈ ಅನುಕೂಲ ಬಂದ್ಮೇಲೆ ಎಲ್ಲ ಟ್ರಿಪ್ಗಳು ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದಿದ್ದಾರೆ. ಮತ್ತೆ ರೇಷನ್ ಅಷ್ಟೇನೆ ನಿಮ್ಗೆ ತಾಲೂಕು ಸಮಿತಿ ವತಿಯಿಂದ ರಚಿಸುವ ಕುಂದುಕೊರತೆ ಸಭೆಯನ್ನು ಹಮ್ಮಿಕೊಂಡಿದ್ದು ಈ ಒಂದು ಸಭೆ ಬಹುತೇಕ ಯಶಸ್ವಿಯಾಗಿದ್ದ ಕಾರಣ ನಮ್ಮ ಪಂಚಾಯತ್ ಅಧ್ಯಕ್ಷರಾದಂತಹ ಶ್ರೀ ಬಚ್ಚೇಗೌಡ ಸರ್ ಅವರು ಆಗಮಿಸಿ ಈ ಸಭೆಯನ್ನು ಯಶಸ್ವಿಗೊಳಿಸಿದ್ದಕ್ಕೆ ಗ್ರಾಮ ಪಂಚಾಯತ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ನಡೆಸ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ರತ್ನಾಪಿ ಗೋವಿಂದರಾಜ್ ಅವರು ಕೂಡ ಗ್ರಾಮ ಪಂಚಾಯತ್ ವತಿಯಿಂದ ತುಂಬ ಹೃದಯದ ಧನ್ಯವಾದ ನಡೆಸುತ್ತಾ, ಈಗ ಈ ಒಂದು ಸಮಿತಿಯ ಎಲ್ಲ ಸದಸ್ಯರಿಗೆ ಹಾಗೂ ಗ್ರಾಮ ಪಂಚಾಯತಿಯ ಸದಸ್ಯರಿಗೆ, ಮುಖಂಡರಿಗೆ ಹಾಗೂ ಈ ಯೋಜನೆ ಅಡಿಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಮತ್ತೆ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಮತ್ತೆ ಎಲ್ಲ ಗ್ರಾಮ ಪಂಚಾಯತಿ ಮಟ್ಟದ ಅಧಿಕಾರಿಗಳಿಗೆ, ಬಹುಮುಖ್ಯವಾಗಿ ಮಾಧ್ಯಮ ಮಿತ್ರರಿಗೆ ಎಲ್ಲರೂ ಕೂಡ ವಂದಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಈಗ ಏನು ಈ ಫಲಾನುಭವಿಗಳಲ್ಲಿ ಏನಾದ್ರು ವ್ಯತ್ಯಾಸ ಇದ್ರೆ ಕೆಳಗಡೆ ಕೂಡ ನಾವು ಚೆಕ್ ಮಾಡ್ತೀವಿ. ಆನ್ಲೈನ್ ಅಲ್ಲಿ ಏನಾದ್ರು ವ್ಯತ್ಯಾಸ ಸರಿಪಡಿಸಿಕೊಂಡು ಉಪಹಾರದ ವ್ಯವಸ್ಥೆ ಇದೆ, ಎಲ್ಲರೂ ಉಪಹಾರ ಮಾಡ್ಕೊಂಡು ಹೋಗ್ಬೇಕಾಗಿ ಎಲ್ಲರಿಗೂ ಕೂಡ ಕಳಕಳಿಯ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು.